Hi friends, welcome to YouTube channel Study Karnataka. As I have told on Telegram channel, due to my personal work, I was unable to upload the videos. ನಾನು ಸ್ವಲ್ಪ ಕೆಲವು ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಇಲ್ಲಿಯವರೆಗೆ ವಿಡಿಯೋನ ಅಪ್ಲೋಡ್ ಮಾಡಲಾಗಿಲ್ಲ. ಆದರೆ ಇಂದಿನಿಂದ ಕಂಟಿನ್ಯೂ ಆಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡಲಾಗುವುದು. ದಯಮಾಡಿ ಎಲ್ಲರೂ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ ಮತ್ತು ರಿವಿಷನ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದಿ 12th ಕ್ಲಾಸ್ and this is the part 2 video. This is the part 2 video of Factories Act of 1948. ನಾವು ಇಲ್ಲಿಯವರೆಗೆ ಕಾರ್ಖಾನೆಗಳ ಕಾಯ್ದೆ 1948ರ ಮೊದಲನೇ ಭಾಗವನ್ನು ನೋಡಿದ್ದೇವೆ. ಇದು ಎರಡನೇ ಹಾಗೂ ಕೊನೆಯ ಭಾಗವಾಗಿದೆ, ಫ್ಯಾಕ್ಟರೀಸ್ ಆಕ್ಟ್ ಆಫ್ 1948. and this video is very much important because these videos cover some of the important facts and previous year questions have been came from this type of questions, right? ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಏಕೆಂದರೆ ಇದರಲ್ಲಿ ಹಲವಾರು ಫ್ಯಾಕ್ಟ್ಸು ಹಾಗೂ ಪ್ರೊವಿಷನ್ಸ್ ಇದೆ. ಈ ಕಾಯ್ದೆಯಡಿ ಕೊಟ್ಟಿರ್ತಕ್ಕಂಥ ಹಲವಾರು ಫ್ಯಾಕ್ಟ್ಸ್ ಮತ್ತು ಪ್ರೊವಿಷನ್ಸ್ ಇದೆ. ಇದೇ ರೀತಿಯಾದ ಕ್ವಶನ್ಸ್ಗಳನ್ನು ಪ್ರೀವಿಯಸ್ ಎಕ್ಸಾಮಿನೇಷನ್ ಅಂದರೆ EPFO, ESIC ಈ ರೀತಿಯಾದ ಕ್ವಶನ್ಸ್ ಪೇಪರಲ್ಲಿ ಈ ರೀತಿಯಾದ ಕ್ವಶನನ್ನು ಕೇಳಿದ್ದಾರೆ. ಸೊ ದಯಮಾಡಿ ಎಲ್ಲವನ್ನು ನೋಟ್ಸ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ PDF ರಿಲೀಸ್ ಮಾಡಲಾಗಿದೆ. ಮೂರನೇ PDF ಮೋಸ್ಟ್ಲಿ ನಾಳೆವರೆಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ದಯಮಾಡಿ ಅದನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಓದಿ, ನಿಮಗೆ ರಿವೈಸ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ಆ್ಯಕ್ಟ್ ವಿ ವಿಲ್ ಬಿ ಸೀಯಿಂಗ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948. ಫಸ್ಟ್ ಒನ್ ಈಸ್ ಎಂಪ್ಲಾಯ್ಮೆಂಟ್ ಆಫ್ ವುಮನ್. ಲೈಕ್ ವಾಟ್ ಈಸ್ ದಿ ಕಂಡೀಷನ್ಸ್, ವಾಟ್ ಶುಡ್ ಬಿ ದಿ ಕಂಡೀಷನ್ಸ್ ದ್ಯಾಟ್ ಶುಡ್ ಬಿ ಅಪ್ಲೈಡ್ ಫಾರ್ ದಿ ಎಂಪ್ಲಾಯ್ಮೆಂಟ್ ಆಫ್ ವುಮನ್. ಅಂದರೆ ಮಹಿಳೆಯರು ಉದ್ಯೋಗ ಮಾಡಬೇಕಾದರೆ ಅವರಿಗೆ ಟೈಮಿಂಗ್ಸ್ ಏನಿರುತ್ತೆ, ಯಾವ ಯಾವ ಸೌಲಭ್ಯಗಳನ್ನು ಕೊಡಬೇಕು, ಅವರಿಗೆ ವೇತನವನ್ನು ಏನಿರುತ್ತೆ, ಈ ರೀತಿಯಾದ ಒಂದು ಪ್ರೊವಿಷನ್ಸನ್ನು ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ನೆಕ್ಸ್ಟ್ ನೈಟ್ ಶಿಫ್ಟ್ ಫಾರ್ ವುಮನ್. ಮಹಿಳೆಯರು ರಾತ್ರಿಯಲ್ಲಿ ವರ್ಕ್ ಮಾಡಬೇಕು ಇಲ್ಲವೋ ಅದನ್ನು ಕೂಡ ಅವರು ಹೇಳಿದ್ದಾರೆ. ವಾಟ್ ಅಬೌಟ್ ಲೀವ್ಸ್, ಚೈಲ್ಡ್ ಎಂಪ್ಲಾಯ್ಮೆಂಟ್. ಸಣ್ಣ ಮಕ್ಕಳು ಅಂದರೆ 14 ವಯಸ್ಸಿಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಇವರು ಅಂದರೆ ಚೈಲ್ಡ್ ಎಂದು ಕರೆಯುತ್ತಾರೆ. ಇವರ ಉದ್ಯೋಗ ಯಾವ ರೀತಿ ಇರಬೇಕು, ಇವರು ಎಷ್ಟು ಗಂಟೆ ಕೆಲಸ ಮಾಡಬೇಕು, ಯಾವ ಯಾವ ಕೆಲಸಗಳಲ್ಲಿ ಇವರನ್ನು ತೊಡಗಿಸಬೇಕು, ಈ ರೀತಿಯಾದ ಪ್ರೊವಿಷನ್ಸನ್ನು ಕೂಡ ಈ ಕಾಯ್ದೆ ಕೊಟ್ಟಿದೆ. ಇದನ್ನು ಕೂಡ ನಾವು ಇವತ್ತು ನೋಡೋಣ. ನೆಕ್ಸ್ಟ್ ನೋಟಿಸ್ ಆಫ್ ಆಕ್ಸಿಡೆಂಟ್ಸ್, ಡಿಸೀಸಸ್ ಎಕ್ಸೆಟ್ರಾ. That means whatever, if at all you are working in factory and something happens to you, then it should be reported within specific time. What is that specific time and for whom you should report? ಅಂದರೆ ಯಾವುದೇ ಆದ ಒಂದು ಕಾರ್ಖಾನೆಯಲ್ಲಿ ನೀವು ಕೆಲಸ ಮಾಡಬೇಕಾದರೆ ಅಲ್ಲಿ ಯಾವುದೇ ಆದ ಒಂದು ಅಪಘಾತ ನಡೆದಲ್ಲಿ ಅಂಥ ಒಂದು ಅಪಘಾತವನ್ನು ಎಷ್ಟು ಗಂಟೆ ಒಳಗಾಗಿ ನೀವು ಪ್ರಾಧಿಕಾರಕ್ಕೆ ತಿಳಿಸಬೇಕು ಮತ್ತು ಯಾರಿಗೆ ಅದನ್ನು ತಿಳಿಸಬೇಕು ಎಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಈ ಕಾಯ್ದೆಯನ್ನು ಕೊಟ್ಟಿದೆ. ಇದನ್ನು ಕೂಡ ನಾವು ಇಂದು ನೋಡೋಣ. ನೆಕ್ಸ್ಟ್ ಪೆನಲ್ಟೀಸ್. ಒಂದು ವೇಳೆ ನೀವು ಈ ಕಾಯ್ದೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊವಿಷನ್ಸ್ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಆದ ಒಂದು ರೂಲ್ಸ್ ಇದ್ದಲ್ಲಿ ನೀವು ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಯಾವ ರೀತಿಯಾದ ದಂಡಗಳನ್ನು ಬಿಡುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ದಟ್ ಮೀನ್ಸ್ ವಿ ವಿಲ್ ಸಿ ದಿ ಪೆನಲ್ಟೀಸ್ ಆ್ಯಂಡ್ ವಾಟ್ ವಿಲ್ ಬಿ ದಿ ಅಮೌಂಟ್ ಆಫ್ ಪೆನಲ್ಟಿ ದಟ್ ಶುಡ್ ಬಿ ಪುಟ್ ಆನ್ ದಿ ಎಂಪ್ಲಾಯಿ ಆರ್ ಎಂಪ್ಲಾಯರ್. It has been dealt by this Factories Act of 1948. So first we will move to the employment of women. What does this act tells about this employment of women? It says that a woman worker cannot be employed beyond the working hours of 6 a.m. to 7 p.m. That means from morning 6 to 7 till evening 7 she can work. If at all she is a woman worker, she can work till morning 6 till evening 7. Right? That means beyond 6, that is beyond 6 is nothing but 5 in the morning, 5 beyond 6, and after 7 in the night 7, that is after 8 o'clock she can't work. She can work only in between 6 o'clock to 7 o'clock. ಕನ್ನಡದಲ್ಲಿ ಮಹಿಳೆ ಕೆಲಸಗಾರರನ್ನು ಬೆಳಗ್ಗೆ 6ರಿಂದ ಸಂಜೆ 7ರವರೆಗೆ ಕೆಲಸದ ಸಮಯಕ್ಕಿಂತ ಹೆಚ್ಚು ಕೆಲಸಕ್ಕೆ ನೇಮಕಗೊಳ್ಳುವಂತಿಲ್ಲ. ಅಂದರೆ ಕೇವಲ ಅವರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7ರವರೆಗೆ ಮಾತ್ರ ಅವರು ಕೆಲಸ ಮಾಡಬೇಕು. ನೀವು ಸಂಜೆ 7ರ ನಂತರ ಹಾಗೂ ಬೆಳಗ್ಗೆ 6ಗಿಂತ ಮುಂಚೆ ನೀವು ಅವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಬಾರದು. ಈ ಕಾಯ್ದೆ ಇದನ್ನು ಹೇಳುತ್ತದೆ. ನೆಕ್ಸ್ಟ್ ಇನ್ ದಿ ಸೆಕೆಂಡ್ ಪ್ರೊವಿಷನ್ ಇಟ್ ಸೇಸ್ ದಟ್ even if the government grant exemption, right, if at all it gives special permission to a certain factory and says that no, you can use the women in order to get the work done, but it also says that even if the government get you exemption, then the working hours should not be during 10 p.m. to 5 a.m. That means ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಈ ಸಮಯ ಏನಿದೆಯಲ್ಲ 10ರಿಂದ 5, ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಯಾವುದೇ ಆದ ವುಮನ್ ಕೆಲಸ ಮಾಡುವಂತಿಲ್ಲ.
ಇವನ್ ಇಫ್ ಗೌರ್ಮೆಂಟ್ ನಿಮಗೆ ಪರ್ಮಿಷನ್ ಕೊಟ್ಟರು ಕೂಡ ರಾತ್ರಿ 10ರಿಂದ ಬೆಳಗ್ಗೆ 5 ಒಳಗೆ ಯಾವುದೇ ಆದ ವುಮನ್ ನೈಟ್ ಶಿಫ್ಟ್ ಮಾಡುವಂತಿಲ್ಲ ಅಂತ ಈ ಕಾಯ್ದೆ ಹೇಳುತ್ತದೆ. ರೈಟ್. ಇನ್ ಕನ್ನಡದಲ್ಲಿ ಸರ್ಕಾರ ವಿನಾಯಿತಿ ನೀಡಿದರೂ ಕೂಡ ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಯಾವುದೇ ಮಹಿಳೆಯರಿಗೆ ಕೆಲಸ ಮಾಡಲು ಅನುಮತಿಸಲಾಗುವುದಿಲ್ಲ. ನೆಕ್ಸ್ಟ್, the third provision it says that the shift change can be only after weekly or other holiday and not be in between. Right? That means, see, if at all you are working from Monday to Friday, right? Monday to Friday, and if at all you have Saturday as holiday, then the shift will change on Sunday. Right? You can't change the shift in between this. What is shift? Shift is nothing but the working hours, such as 12 to evening night 9 o'clock, or 7 to 4 is one shift, or 9 to 6 is one shift. These are nothing but the shift working hours. The Factories Act of 1948 says that the shift change should not be in between the working days. It should be only after a certain holiday, or else after your week off, or else your weekly holiday. Now, your question is, who was the person ಬಿಕಾಸ್ ಆಫ್ ಹೂಮ್ ವಿ ಹ್ಯಾವ್ ಗಾಟ್ ವೀಕ್ಲಿ ಹಾಲಿಡೇ? ಅಂದರೆ ಯಾವ ವ್ಯಕ್ತಿಯಿಂದಾಗಿ ನಮಗೆ ಪ್ರತಿ ವಾರದ ರಜೆ ಸಿಗಲು ಕಾರಣವಾಗಿದ್ದಾರೆ? ನೆಕ್ಸ್ಟ್, ಕನ್ನಡದಲ್ಲಿ ಅದನ್ನು ನೋಡಬೇಕಾದ್ರೆ ಇದೇನು ಹೇಳ್ತಾರೆ ಅಂದರೆ, ಶಿಫ್ಟ್ ಬದಲಾವಣೆಯು ಸಾಪ್ತಾಹಿಕ ಅಥವಾ ಇತರ ರಜಾ ದಿನಗಳ ನಂತರ ಮಾತ್ರ ಇರಬಹುದು ಮತ್ತು ನಡುವೆ ಇರುವುದಿಲ್ಲ. ಅಂದರೆ ಈಗ ನೀವು ಸೋಮವಾರದಿಂದ ಶುಕ್ರವಾರವರೆಗೆ ವರ್ಕ್ ಮಾಡ್ತಿರ್ತೀರ, ನಿಮಗೆ ಶನಿವಾರ ಸೂಟಿ ಇದ್ದಾಗ ನಿಮ್ಮ ಶಿಫ್ಟು ಸಂಡೇ ಚೇಂಜ್ ಆಗುತ್ತೆ, ಹೌದಾ? ಅಂದರೆ ವರ್ಕಿಂಗ್ ಅವರ್ಸ್ ನಿಮ್ಮದು ಸಂಡೇ ಚೇಂಜ್ ಆಗ್ಬೋದು. ಆದರೆ ಈ ಮಂಡೇ ಟು ಫ್ರೈಡೇ ಯಾವುದೇ ಆದ ಒಂದು ಶಿಫ್ಟ್ ಚೇಂಜ್ ಆಗಬಾರ್ದು ಅಂತ ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬಿಲ್ ದಟ್ ವಾಸ್ ಪಾಸ್ಡ್ ಇನ್ ಕರ್ನಾಟಕ ಅಸೆಂಬ್ಲಿ. It says that Karnataka Assembly passes bill for women to work in night shifts at factories. We will see the details of this. The bill also allows the state government to increase daily work hours from 9 to 12, not exceeding 48 hours a week. ಅಂದರೆ ಈ ಫ್ಯಾಕ್ಟ್ರಿ ಕಾಯ್ದೆ ಏನು ಹೇಳುತ್ತೆ, ನೀವು ಮ್ಯಾಕ್ಸಿಮಮ್ 9 ತಾಸು ಅವರಿಗೆ ವರ್ಕ್ ಮಾಡಿಸ್ಬೋದು ಒಂದು ದಿನದಲ್ಲಿ. ಆದರೆ ಕರ್ನಾಟಕದವರು ಒಂದು ಬಿಲ್ ಪಾಸ್ ಮಾಡಿದ್ದಾರೆ, ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು 9ಗಿಂತ ಹೆಚ್ಚಿಗೆ ತಾಸು ಅವರಿಗೆ 12 ಗಂಟೆವರೆಗೆ ನೀವು ಕೆಲಸ ಮಾಡಿಸ್ಕೋಬೋದು. ಆದರೆ ಒಂದು ವಾರದಲ್ಲಿ ಅವರ ಕೆಲಸ 48 ಗಂಟೆಯನ್ನು ಮೀರಬಾರದು. ಅದರ ಅರ್ಥ ಏನಾಯಿತು, ನೀವು 12 ಗಂಟೆ ವರ್ಕ್ ಮಾಡಿದರೆ 4 ದಿನ ಅವರಿಗೆ ವರ್ಕ್ ಇರುತ್ತೆ, 3 ದಿನ ರಜೆ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಸೊ ಯು ಶುಡ್ ರಿಮೆಂಬರ್ ದಿಸ್ ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಇಂಥ ಒಂದು ಕ್ವಶನ್ ನಮ್ಮ KE ಎಕ್ಸಾಮಿನೇಷನ್ ನಡೆಸ್ತಾ ಇದೆ, ಅದು ಕರ್ನಾಟಕದ ಮೇಲೆ ಫೋಕಸ್ ಮಾಡ್ತಾರೆ. ಅದಕ್ಕಾಗಿ ಈ ರೀತಿಯಾದ ಒಂದು ಫ್ಯಾಕ್ಟ್ಸನ್ನು ನೀವು ನೆನಪಿಡಲೇಬೇಕು. ದಯಮಾಡಿ ಪಾಯಿಂಟ್ಸ್ ಮಾಡಿ ಇದನ್ನು ನಿಮ್ಮ ಡೆಸ್ಕಿಗೆ ಅಂಟಿಸ್ಕೊಳ್ಳಿ, ಯಾಕಂದರೆ ಪ್ರತಿ ಟೈಮ್ ನೀವು ಅದನ್ನು ನೋಡಿದಾಗ ನಿಮಗೆ ರಿವಿಷನ್ ಆಗುತ್ತೆ. ಸಿ, ವಿ ವಿಲ್ ಸಿ ಸಮ್ ಆಫ್ ದಿ ಡೀಟೇಲ್ಸ್ ಆಫ್ ದಿಸ್. ದ ಕರ್ನಾಟಕ ಅಸೆಂಬ್ಲಿ ಆನ್ ವೆನೆಸ್ಡೇ ಪಾಸ್ಡ್ ದಿ ಫ್ಯಾಕ್ಟ್ರೀಸ್ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ 2023 ದಟ್ ವುಡ್ ಅಲೌ ವುಮನ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ ಅಟ್ ದಿ ಫ್ಯಾಕ್ಟ್ರೀಸ್. ಅಂದರೆ ಈ ಕಾರ್ಖಾನೆಗಳ ತಿದ್ದುಪಡಿ ಕಾಯ್ದೆ, ಕರ್ನಾಟಕದ ಕಾರ್ಖಾನೆಗಳ ತಿದ್ದುಪಡಿ ಕಾಯ್ದೆ 2023 ಏನು ಹೇಳುತ್ತೆ ಅಂದರೆ, ವುಮನ್ ಅಂದರೆ ಮಹಿಳೆಯರು ಕೂಡ ನೈಟ್ನಲ್ಲಿ ವರ್ಕ್ ಮಾಡಬಹುದು. ಅಟ್ ಪ್ರೆಸೆಂಟ್ ವುಮನ್ಸ್ ಆರ್ ಅಲೌಡ್ ಟು ವರ್ಕ್ ಅಟ್ ಫ್ಯಾಕ್ಟ್ರೀಸ್ ರೌಂಡ್ ದಿ ಕ್ಲಾಕ್ ಅಕಾರ್ಡಿಂಗ್ ಟು ಆನ್ ಆರ್ಡರ್ ಇಶ್ಯೂಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅಂದರೆ ಕೋವಿಡ್ದಲ್ಲಿ ಅವರು ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದರು, ಏನಂತ, ಮಹಿಳೆಯರು ರಾತ್ರಿ ಕೆಲಸ ಮಾಡಬಹುದು ಅಂತ ಅವ್ರು ನೋಟಿಫಿಕೇಷನ್ ಬಿಟ್ಟಿದ್ದರು. ಅದೇ ನೋಟಿಫಿಕೇಷನನ್ನು ಬಿಲ್ ಮಾಡಿ ಪಾಸ್ ಮಾಡಲಾಗಿದೆ ಎಂದು ಇದರಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ ಆಗಿನ ಲೇಬರ್ ಮಿನಿಸ್ಟರ್ ಯಾರಿಗಿದ್ರು, ಶಿವರಾಮ್ ಹೆಬ್ಬಾರ್. ಈಗ ಯಾರಿದ್ದಾರೆ, ಈಗಿನ ಲೇಬರ್ ಮಿನಿಸ್ಟರ್ ಯಾರು, ಇದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ಲೇಬರ್ ಮಿನಿಸ್ಟರ್ ಶಿವರಾಮ್ ಹೆಬ್ಬಾರ್ ಟೋಲ್ಡ್ ದ್ಯಾಟ್ ಕರ್ನಾಟಕ ಈಸ್ ಆಲ್ರೆಡಿ ಅಲೌವಿಂಗ್ ವುಮನ್ ಟು ವರ್ಕ್ ಇನ್ ದಿ ನೈಟ್ ಶಿಫ್ಟ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್. ಇಟ್ ವಾಸ್ ಡಿಸೈಡೆಡ್ ಥ್ರೂ ಎ ಗೌರ್ಮೆಂಟ್ ಆರ್ಡರ್ ವಿಚ್ ವಿ ಹ್ಯಾವ್ ನೌ ಪಾಸ್ಡ್ ಇನ್ ದಿ ಹೌಸ್. ಅಂದರೆ ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದರು, ಅದನ್ನು ಒಂದು ಬಿಲ್ ಮಾಡಿ ಪಾಸ್ ಮಾಡಲಾಗಿದೆ ಎಂದು ಆ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದರು. ಆದರೆ ನಿಮ್ಮ ಕ್ವಶನ್ ಏನಂದರೆ, ಈಗಿನ ಪ್ರೆಸೆಂಟ್ ಲೇಬರ್ ಮಿನಿಸ್ಟರ್, ಕರ್ನಾಟಕದ ಲೇಬರ್ ಮಿನಿಸ್ಟರ್ ಯಾರಾಗಿದ್ದಾರೆ? ನೆಕ್ಸ್ಟ್, ರಜಾ ದಿನಗಳ ಬಗ್ಗೆ ಈ ಕಾಯ್ದೆ ಏನು ಹೇಳುತ್ತದೆ? ಹೌದಾ, 1948ರ ಫ್ಯಾಕ್ಟ್ರಿ ಕಾಯ್ದೆ ರಜಾ ದಿನಗಳ ಬಗ್ಗೆ ಏನು ಹೇಳುತ್ತದೆ? ಇಟ್ ಸೇಸ್ ದ್ಯಾಟ್ ಅ ವರ್ಕರ್ ಈಸ್ ಎಂಟೈಟಲ್ಡ್ ಇನ್ ಎವ್ರಿ ಕ್ಯಾಲೆಂಡರ್ ಇಯರ್ annual leave with wages at the rate of 1 day for every 20 days of work performed in the previous calendar year, provided that he had worked 240 days or more in the previous calendar year. In simple terms, it says that if you work for 20 days, then one leave will be credited for you.
and this is credited only if you have worked 240 days in the previous year. ರೈಟ್, ಇದನ್ನು ಕನ್ನಡದಲ್ಲಿ ಸಿಂಪಲ್ ಆಗಿ ನೋಡಬೇಕಾದ್ರೆ, ಒಬ್ಬ ಕಾರ್ಮಿಕನು ಹಿಂದಿನ ಕ್ಯಾಲೆಂಡರ್ ವರ್ಷದಲ್ಲಿ 240 ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡಿದ್ದರೆ ಹಿಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ನಿರ್ವಹಿಸಿದ ಪ್ರತಿ 20 ದಿನಗಳ ಕೆಲಸಕ್ಕೆ 1 ದಿನದ ದರದಲ್ಲಿ ವೇತನದೊಂದಿಗೆ ಪ್ರತಿ ಕ್ಯಾಲೆಂಡರ್ ವರ್ಷದ ವಾರ್ಷಿಕ ರಜೆಗೆ ಅರ್ಹನಾಗಿರುತ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 20 ದಿನ ಅವನು ಕೆಲಸ ಮಾಡಿದ್ದಲ್ಲಿ ಅವನಿಗೆ 1 ದಿನದ ರಜೆಯನ್ನು ಕ್ರೆಡಿಟ್ ಮಾಡಲಾಗುತ್ತೆ. ಅಂದರೆ ಅವನ ಖಾತೆಯಲ್ಲಿ 1 ದಿನ ರಜೆ ಹಾಕಲಾಗುತ್ತೆ. ನಿಮಗೆ ರಜೆ ಬೇಕಾದಾಗ ಆ ರಜೆಯನ್ನು ನೀವು ಯುಟಿಲೈಸ್ ಅಥವಾ ಯೂಸ್ ಮಾಡ್ಕೋಬೋದು. ಸಿಂಪಲ್. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ ದ ಚೈಲ್ಡ್ ವರ್ಕರ್ ಈಸ್ ಎಂಟೈಟಲ್ಡ್ ಟು 1 day per every 15 days. Right? A worker, that means he who is adult or who is more than 18 years. He will get, after every 20 days, 1 leave will be credited. And for child worker, it is for every 15 days, he will get 1 day leave. ಅಂದರೆ ಬಾಲ ಕಾರ್ಮಿಕರಿಗೆ ಪ್ರತಿ 15 ದಿನಗಳಿಗೊಮ್ಮೆ 1 ದಿನ ರಜೆ ನೀಡಲಾಗುತ್ತದೆ ಅಂದರೆ ಇಟ್ ವಿಲ್ ಬಿ ಕ್ರೆಡಿಟೆಡ್. ಅದನ್ನು ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ. ಅವರಿಗೆ ಬೇಕಾದಾಗ ಅದನ್ನು ಅವರು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಲೀವ್ ಕ್ಯಾನ್ ಬಿ ಅಕ್ಯುಮುಲೇಟೆಡ್ ಅಪ್ ಟು 30 days ಇನ್ ಕೇಸ್ ಆಫ್ ಅಡಲ್ಟ್ ಆ್ಯಂಡ್ 40 days ಇನ್ ಕೇಸ್ ಆಫ್ ಚೈಲ್ಡ್. ಈಗ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆಫ್ 1948 ಪ್ರಕಾರ ಚೈಲ್ಡಿನ ಏಜ್ ಎಷ್ಟಿರಬೇಕು? ವಾಟ್ ಈಸ್ ದ ಏಜ್ ಆಫ್ ದಿ ಚೈಲ್ಡ್? ಇದು ನಿಮ್ಮ ಕ್ವಶನ್ ಆಗಿದೆ. ಇದನ್ನು ಕಮೆಂಟ್ನಲ್ಲಿ ಆನ್ಸರ್ ಮಾಡಿ. ಇವ್ರು ಏನು ಹೇಳ್ತಾ ಇದ್ದಾರೆ, ವಾಟ್ ಈಸ್ ದಿ ಪ್ರೊವಿಷನ್ ಇಸ್ ದ್ಯಾಟ್ ಇಟ್ ಈಸ್ ಸೇಯಿಂಗ್ ದ್ಯಾಟ್ ಫಾರ್ ಆನ್ ಅಡಲ್ಟ್ ಹಿ ಕ್ಯಾನ್ ಅಕ್ಯುಮುಲೇಟ್ ದಿ ಲೀವ್ಸ್ ಅಪ್ ಟು 30 days. ದಟ್ ಮೀನ್ಸ್ ಹಿ ಕ್ಯಾನ್ earn the 30 days leaves and he can accumulate it and he can use at once. Whereas about the child, it is saying that he can accumulate up to 40 days. Just remember that child is 40 days and adult is 30 days. ಅಂದರೆ ವಯಸ್ಕರಿಗೆ 30 ದಿನಗಳವರೆಗೆ ಮತ್ತು ಮಗುವಿಗೆ 40 ದಿನಗಳವರೆಗೆ ರಜೆಯನ್ನು ಸಂಗ್ರಹಿಸುವ ಅಧಿಕಾರವಿರುತ್ತದೆ. ನೆಕ್ಸ್ಟ್, the next provision about is child employment. The Factories Act of 1948 speaks about the child employment. It says that child below the age of 14 should not be employed. ಅಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಬಾರದು. ಅದು ಒಂದು ಅಪರಾಧ. ಇದನ್ನು ನೆನಪಿಟ್ಕೊಳ್ಳಿ. ಈ ಕಾಯ್ದೆಯಡಿ 14 ವಯಸ್ಸಿಗಿಂತ ಕಡಿಮೆ ಇದ್ದವರನ್ನು ನೀವು ಕೆಲಸಕ್ಕೆ ನೇಮಿಸಿಕೊಂಡಿದ್ದಲ್ಲಿ ಅದು ಒಂದು ಅಪರಾಧವಾಗಿರುತ್ತದೆ. ನೆಕ್ಸ್ಟ್, ಚೈಲ್ಡ್ ಅಬೌವ್ 14 ಬಟ್ ಬಿಲೋ 15 years. ದಟ್ ಮೀನ್ಸ್ in between this, child above 14 and below 15 years, he can be employed only for 4.5 hours per day or during night. ಅವನಿಗೆ ನೀವು ರಾತ್ರಿ ಅಥವಾ ಬೆಳಗ್ಗೆ ಯಾವುದೇ ಆದ ಒಂದು ಸಮಯದಲ್ಲಿ ಕೇವಲ 4.5 ತಾಸು ಕೇವಲ 4.5 ಗಂಟೆ ಮಾತ್ರ ಅವರಿಗೆ ಕೆಲಸ ಮಾಡಲಿಕ್ಕೆ ನೀವು ಅಲೌ ಮಾಡ್ಬೋದು. ಅದರಿಗಿಂತ ಹೆಚ್ಚಾಗಿ ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ he should be, that means the child, he should be certified fit by a certifying surgeon. He cannot be employed during night between 10 PM to 6 AM. ಅಂದರೆ ಯಾವುದೇ ಆದ ಒಂದು ಚೈಲ್ಡನ್ನು ನೀವು ಕೆಲಸಕ್ಕೆ ನೇಮಿಸಿಕೊಂಡಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯು ಪ್ರಮಾಣೀಕರಿಸುವ ಶಸ್ತ್ರಚಿಕಿತ್ಸರಿಂದ ಫಿಟ್ ಎಂದು ಪ್ರಮಾಣೀಕರಿಸಿರಬೇಕು. ಅಂದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿರಬೇಕು. ಹಾಗೂ ಕೇವಲ ನೀವು ಅವರಿಗೆ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆ ಒಳಗೆ ಈ ಅವಧಿಯಲ್ಲಿ ನೀವು ಅವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಬಹುದು. ಆದರೆ ಈ ಅವಧಿಯನ್ನು ಮೀರಿ ನೀವು ಅವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದರೆ 6ಗಿಂತ ಮುಂಚೆ, ಅಂದರೆ 5 ಗಂಟೆ 4 ಗಂಟೆ ಈ ರೀತಿ, ಹಾಗೂ ರಾತ್ರಿ 10 ಗಂಟೆ ಆದ ಮೇಲೆ ಈ 2 ಅವಧಿಯಲ್ಲಿ ನೀವು ಅವರನ್ನು ನೇಮಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, it talks about adolescents. It says that he can be employed as an adult if he has a certificate of fitness for a full day's work from certifying surgeon. ಅಂದರೆ ಹದಿಹರೆಯದವರ ಬಗ್ಗೆ ಈ ಕಾಯ್ದೆ ಏನು ಹೇಳುತ್ತಂದರೆ, ಪ್ರಮಾಣೀಕರಿಸುವ ಶಸ್ತ್ರಚಿಕಿತ್ಸರಿಂದ ಇಡೀ ದಿನದ ಕೆಲಸಕ್ಕೆ ಫಿಟ್ ಎಂಬ ಪ್ರಮಾಣ ಪತ್ರವನ್ನು ನೀವು ಹೊಂದಿದ್ದರೆ ಅವರನ್ನು ವಯಸ್ಕರಾಗಿ ನೇಮಿಸಿಕೊಳ್ಳಬಹುದು. ಈಗ ಈ ಹದಿಹರೆಯದವರು ವಯಸ್ಸು ಎಷ್ಟಿರುತ್ತೆ ಇದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ an adolescent is not permitted to work between 7 PM and 6 AM. Do remember, after evening 7 o'clock and in the morning 6 AM, before 6
after 7 they are not allowed to work. ಅಂದರೆ ಹದಿಹರೆಯದವರಿಗೆ ಸಂಜೆ 7ರಿಂದ ಬೆಳಗ್ಗೆ 6ರವರೆಗೆ ಕೆಲಸ ಮಾಡಲು ಅನುಮತಿ ಇರುವುದಿಲ್ಲ. ನೆಕ್ಸ್ಟ್ ಇಟ್ ಸೇಸ್ ದ್ಯಾಟ್ ದೇರ್ ಆರ್ ಮೋರ್ ರಿಸ್ಟ್ರಿಕ್ಷನ್ಸ್ ಆನ್ ದಿ ಎಂಪ್ಲಾಯ್ಮೆಂಟ್ ಆಫ್ ಫೀಮೇಲ್ ಅಡೋಲ್ಸೆಂಟ್ಸ್. ಅಂದರೆ ಯಾವುದೇ ಆದ ಒಬ್ಬ ಮಹಿಳೆ ಅಥವಾ ಹೆಣ್ಣು ಮಗು ಅವಳ ವಯಸ್ಸು ಅಡೋಲ್ಸೆಂಟ್ ಅಂದರೆ ಅಡೋಲ್ಸೆಂಟ್. ಈಗ ನಿಮಗೆ ಕ್ವಶನ್ ಕೇಳಿದ್ದೇನೆ, ಅಡೋಲ್ಸೆಂಟಿನ ಏಜ್ ಎಷ್ಟಾಗಿರುತ್ತೆ, ಇದನ್ನು ನೀವು ಕಮೆಂಟಲ್ಲಿ ಹೇಳಿ. ಅಡೋಲ್ಸೆಂಟ್ ಆಗಿದ್ದಲ್ಲಿ ಅಂಥ ಒಂದು ಹೆಣ್ಣು ಮಗುವಿಗೆ ರಿಸ್ಟ್ರಿಕ್ಷನ್ಸ್ ಹೆವಿ ಇರುತ್ತೆ. ಅಂದರೆ ನೀವು ಇಷ್ಟು ಗಂಟೆ ಕೆಲಸ ಮಾಡಿಸಬೇಕು, ಸಂಜೆ 7ರ ಮೇಲೆ ಅವರನ್ನು ಕೆಲಸಕ್ಕೆ ಕರೆಯಬಾರದು, ಬೆಳಗ್ಗೆ 6 ಗಂಟೆಗಿಂತ ಮುಂಚೆ ನೀವು ಅವರನ್ನು ಕೆಲಸಕ್ಕೆ ಕರೆಯಬಾರದು, ಈ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಇಟ್ ಆಲ್ಸೋ ಸೇಸ್ ದ್ಯಾಟ್ register of child workers should be maintained. This is compulsory. Do remember this, that you should maintain a register of child workers. ಅಂದರೆ ಬಾಲ ಕಾರ್ಮಿಕರ ನೋಂದಣಿಯನ್ನು ಅಂದರೆ ನೋಂದಣಿ ಪುಸ್ತಕವನ್ನು ನೀವು ನಿರ್ವಹಿಸಬೇಕು. ನೆಕ್ಸ್ಟ್ ನೋಟಿಸ್ ಆಫ್ ಆಕ್ಸಿಡೆಂಟ್, ಡಿಸೀಸ್ ಎಕ್ಸೆಟ್ರಾ. ದಟ್ ಮೀನ್ಸ್ ವಾಟ್ ಎವರ್ ಇಫ್ ಇಟ್ ಆಲ್ ಯು ಆರ್ ವರ್ಕಿಂಗ್ ಇನ್ ಎ ಫ್ಯಾಕ್ಟ್ರಿ ಆ್ಯಂಡ್ ಇಫ್ ಇಟ್ ಆಲ್ ದೇರ್ happens some incident happens and something happens to the worker who are working there, then you should provide the notice and information to the specific officers. This has been dealt in this act and we will be seeing that. It says that notice of any accident causing disablement of more than 48 hours, dangerous occurrences and any worker contacting occupational diseases should be informed to factories inspector. Do remember this, it should be informed to the factories inspector. For example, asbestosis and silicosis. These are two diseases that are related to the work. Now your task is to find out what are the symptoms of these diseases and do comment it in the comment section. ಅಂದರೆ ಅಪಘಾತಗಳು, ರೋಗಗಳು ಇತ್ಯಾದಿಗಳಾದಲ್ಲಿ ಅಂಥ ಒಂದು ಸೂಚನೆಯನ್ನು ನೀವು ಎಷ್ಟು ಗಂಟೆಗಳ ಕಾಲ ಒಳಗೆ ಹಾಗೂ ಯಾರಿಗೆ ನೀವು ಅದನ್ನು ಕೊಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಮೊದಲನೇದಾಗಿ ಅದೇನು ಹೇಳುತ್ತಂದರೆ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ಅಂಗವೈಕಲ್ಯಕ್ಕೆ ಕಾರಣವಾಗುವ ಯಾವುದೇ ಅಪಘಾತ, ಅಪಾಯಕಾರಿ ಘಟನೆಗಳು ಮತ್ತು ಔದ್ಯೋಗಿಕ ಕಾಯಿಲೆಯನ್ನು ಸಂಪರ್ಕಿಸುವ ಯಾವುದೇ ಆದ ಕಾರ್ಮಿಕರ ಸೂಚನೆಯನ್ನು ಕಾರ್ಖಾನೆಗಳ ಇನ್ಸ್ಪೆಕ್ಟರ್ಗೆ ತಿಳಿಸಬೇಕು. ಅಂದರೆ ಕೇವಲ 48 ಗಂಟೆ ಒಳಗಾಗಿ ನೀವು ಅದನ್ನು ತಿಳಿಸಬೇಕು. 48 ಗಂಟೆಗಳಲ್ಲ, ಅಂದರೆ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ನಿಮಗೆ ಅಂಗವೈಕಲ್ಯವಾದಲ್ಲಿ ಅಂಥ ಒಂದು ಇನ್ಫಾರ್ಮೇಷನನ್ನು ನೀವು ಕಾರ್ಖಾನೆ ಇನ್ಸ್ಪೆಕ್ಟರ್ಗೆ ತಿಳಿಸಬೇಕು. ಅದರ ಮೇಲೆ ಅವರು ಅದರ ಬಗ್ಗೆ ಕಾರ್ಯವಾಹಿಯನ್ನು ಮಾಡಿ ಒಂದು ಸೊಲ್ಯೂಷನನ್ನು ಕೊಡ್ತಾರೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಆನ್ ಆಕ್ಸಿಡೆಂಟ್ causing the death, the authority concerned is to make an inquiry within a month of the receipt of the notice. That means if at all you got the notice that there has been a death when the worker was working in the factory, then that inquiry should be held within 1 month. Within 1 month time. Do remember this time because this can be asked in the exam directly. Within 1 month, the authority should inspect those things and should provide the compensation or whatever the result may be. ಅಂದರೆ ಅಪಘಾತವು ಸಾವಿಗೆ ಕಾರಣವಾಗಿದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರವು ನೋಟಿಸ್ ಸ್ವೀಕರಿಸಿದ 1 ತಿಂಗಳದ ಒಳಗಾಗಿ ವಿಚಾರಣೆ ನಡೆಸಬೇಕು. ನೆಕ್ಸ್ಟ್, ನೋಟಿಸ್ ಆಫ್ ಡೇಂಜರಸ್ ಆಕರೆನ್ಸಸ್ ಆ್ಯಂಡ್ ಸ್ಪೆಸಿಫೈಡ್ ಡಿಸೀಸಸ್ ಈಸ್ ಇನ್ ದಿ 3rd schedule of the act. This is very very important question because this can be asked directly in your examination. That means ಯಾವ ಈ ಕಾರ್ಖಾನೆ ಕಾಯ್ದೆ 1948ರ ಯಾವ ಶೆಡ್ಯೂಲಿನಲ್ಲಿ ಡೇಂಜರಸ್ ಆಕರೆನ್ಸಸ್ ಅಂದರೆ ಅನಾಹುತ ಅಪಘಾತಗಳ ಬಗ್ಗೆ ಮಾತನಾಡಲಾಗಿದೆ ಎಂದು ಕೇಳಿದ್ದಲ್ಲಿ ಅದು 3ನೇ ಶೆಡ್ಯೂಲ್ ಆಗುತ್ತೆ. ದಟ್ ಮೀನ್ಸ್ ಇಟ್ ವಿಲ್ ಬಿ ದಿ 3rd schedule of this act which talks about the dangerous occurrences and specified diseases such as asbestosis and silicosis. ನೆಕ್ಸ್ಟ್, ಪೆನಾಲ್ಟೀಸ್, ದಂಡಗಳು. ಪೆನಾಲ್ಟೀಸ್ ಅಂದರೆ ದಂಡಗಳು. ಒಂದು ವೇಳೆ ಯಾವುದೇ ಆದ ಒಂದು ಕಾರ್ಖಾನೆಗಳ ಕೊಟ್ಟಿರ್ತಕ್ಕಂಥ ರೂಲ್ಸನ್ನು ನೀವು ಫಾಲೋ ಮಾಡದೇ ಇದ್ದಲ್ಲಿ ಅಂಥ ಸಮಯದಲ್ಲಿ ನಿಮಗೆ ಎಷ್ಟು ದಂಡವನ್ನು ವಿಧಿಸಲಾಗುವುದು. ದಟ್ ಮೀನ್ಸ್ ಇಫ್ ಎಟ್ ಆಲ್ ಎನಿ ರೂಲ್ ಆರ್ ಆರ್ಡರ್ ಅಂಡರ್ ದಿ ಆ್ಯಕ್ಟ್ ಈಸ್ ವಯೋಲೇಟೆಡ್, it is treated as an offense. Of course it will be treated as an offense because it can be a civil offense or it can be a criminal offense, but it is an offense because you are violating the rules and regulations that has been mentioned in the Factories Act. And the sum of these following penalties can be imposed. The first penalty will be
Imprisonment for a term which may be extended to 1 year. Do remember, the maximum limit is 1 year of the imprisonment. That means it can be 1 day, 1 month, 2 months, 3 months, or like this. But it can be maximum of 12 months. That is nothing but 1 year. Next. The second is that it says that a fine which may be extended up to 1 lakh rupees. Do remember, whatever you are speaking is everything in one number. Right? It's very much important for you to note this down, and please do revise each and everything, because revision is the key to success. If you don't revise, you will not be able to clear the examination. ಈ ಮಾತನ್ನು ನೆನಪಿಟ್ಕೊಳ್ಳಿ, ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಿನಿಮಮ್ 10 to 20 ಟೈಮ್ಸ್ ನಿಮಗೆ ರಿವಿಷನ್ ಮಾಡಲೇಬೇಕು ನೀವು, ಏಕೆಂದರೆ ಸಿಲೆಬಸ್ ಜಿ ಕೆಗೆ ಮಾತ್ರ ಹೆಚ್ಚು ಹೆವಿ ಇದೆ, ಆದರೆ ಸ್ಪೆಸಿಫಿಕ್ ಪೇಪರ್ಗೆ ನಿಮಗೆ ಸಿಲೆಬಸ್ ಕಡಿಮೆ ಇದೆ. ಸೊ ಹೀಗಾಗಿ ನೀವು ಇದನ್ನು ಕಂಟಿನ್ಯೂ ರಿವೈಸನ್ ಮಾಡಿದರೆ ಮಾತ್ರ ನಿಮಗೆ ಎಕ್ಸಾಮಿನೇಷನಲ್ಲಿ ಪ್ರತಿಯೊಂದು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ರಿವಿಷನ್ ಮಾಡಲಿಲ್ಲ ಅಂದರೆ ಎಕ್ಸಾಮಿನೇಷನನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟ್ ಇಟ್ ಸೇಸ್ ದ್ಯಾಟ್, ಅಂದರೆ ದಂಡಗಳು ಕಾಯ್ದೆ ಅಡಿ ಯಾವುದೇ ನಿಯಮ ಅಥವಾ ಆದೇಶವನ್ನು ಉಲ್ಲಂಘಿಸಿದರೆ ಅದನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಈ ಕೆಳಗಿನ ದಂಡಗಳನ್ನು ವಿಧಿಸಬಹುದು. ಆ ದಂಡಗಳು ಯಾವುವೆಂದರೆ 1 ವರ್ಷದವರೆಗೆ ವಿಸ್ತರಿಸಬಹುದಾದ ಅವಧಿಯವರೆಗೆ ಸೆರೆವಾಸ, ಅಂದರೆ ಜೈಲು ಶಿಕ್ಷೆ ಆಗಬಹುದು. ಇದರ ಅರ್ಥವೇನೆಂದರೆ ನಿಮಗೆ 1 ದಿನ ಜೈಲು ಶಿಕ್ಷೆ ಆಗ್ಬೋದು, ಅಥವಾ 1 ತಿಂಗಳು ಜೈಲು ಶಿಕ್ಷೆ ಆಗ್ಬೋದು, 2 ತಿಂಗಳಾಗಬಹುದು. ಈ ರೀತಿಯಾಗಿ 1 ವರ್ಷದವರೆಗೆ ನಿಮಗೆ ದಂಡವನ್ನು ವಿಧಿಸವಾಗುವುದು, ಅಂದರೆ ಜೈಲು ಶಿಕ್ಷೆ ಕೊಡಲಾಗುವುದು. ನೆಕ್ಸ್ಟ್, ಇದರಲ್ಲಿ ಎರಡನೇ ದಂಡವೇನೆಂದರೆ 1 ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದು. ಹೌದಾ, 1 ಲಕ್ಷ ರೂಪಾಯಿಗಳವರೆಗೆ ನಿಮಗೆ ದಂಡವನ್ನು ಹಾಕಬಹುದು, ಅಥವಾ 1 ವರ್ಷದವರೆಗೆ ನಿಮಗೆ ಜೈಲು ಶಿಕ್ಷೆಯನ್ನು ನೀಡಬಹುದು. ಇಲ್ಲದಿದ್ದಲ್ಲಿ ದಂಡ ಮತ್ತು ಜೈಲು ಶಿಕ್ಷೆ ಎರಡೂ ಕೂಡ ಆಗಬಹುದು. ರೈಟ್, ಇಟ್ ಸೇಸ್ ದ್ಯಾಟ್ ಇಫ್ ಎಟ್ ಆಲ್ ದೇರ್ ಕ್ಯಾನ್ ಬಿ imprisonment till 1 year, or else 1 lakh rupees, or both fine and imprisonment. Do remember this. Next, if a worker misuses an appliances related to the welfare, safety and health of the workers, or in relation to discharge of his duties, then he can be imposed a penalty of 500 rupees. Do remember this, an employee can be imposed a penalty of 500 rupees. ಅಂದರೆ ಕಾರ್ಮಿಕರ ಕಲ್ಯಾಣ, ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ಅಥವಾ ತನ್ನ ಕರ್ತವ್ಯಗಳ ನಿರ್ವಹಣೆ ಸಂಬಂಧಿಸಿದ ಕೆಲಸಗಾರನು ದುರುಪಯೋಗಪಡಿಸಿಕೊಂಡದ್ದಲ್ಲಿ ಅವನಿಗೆ 500 ರೂಪಾಯಿ ದಂಡವನ್ನು ವಿಧಿಸಬಹುದು. ಸಿಂಪಲ್ ಲಾಜಿಕ್ ಅಂದರೆ 1 ಲಕ್ಷ ರೂಪಾಯಿ ಯಾರಿಗೆ ಹಾಕ್ತಾರೆ? ಇಲ್ಲಿ ಮಾಲೀಕರಿಗೆ ಹಾಕ್ತಾರೆ. ಹೌದಾ, ಕಾರ್ಖಾನೆ ಮಾಲೀಕರಿಗೆ ಹಾಕ್ತಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡು ಇರುತ್ತೆ, 1 ಲಕ್ಷ ರೂಪಾಯಿ ಕಟ್ಬೋದು. ಅದೇ ಕಾರ್ಮಿಕನು ಯಾವುದೇ ಆದ ಒಂದು ಉಲ್ಲಂಘನೆ ಮಾಡಿದ್ದಲ್ಲಿ ಅವನಿಗೆ ಭಾಳ ದಂಡ ಹಾಕಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅವನಿಗೆ ಮೊದಲೇ ಪೇಮೆಂಟ್ ಕಡಿಮೆ ಇರುತ್ತೆ. ಆ ಲಾಜಿಕ್ಕನ್ನು ಇಟ್ಕೊಂಡು ಇವರು ಕೇವಲ 500 ರೂಪಾಯಿ ದಂಡವನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಲಾಜಿಕ್ಕನ್ನು ಯೂಸ್ ಮಾಡಿ ಆನ್ಸರನ್ನು ಮಾಡಲಿಕ್ಕೆ ನೀವು ಕಲಿಬೇಕು. ರೈಟ್, ನೆಕ್ಸ್ಟ್, these are schedules in the act. There are some of the schedules that have been mentioned in the act, and these are some of the important 3 schedules that can be asked in the examination. The first schedule specifies about the hazardous process. ಅಂದರೆ ಅಪಾಯಕಾರಿ ಪ್ರಕ್ರಿಯೆ ಬಗ್ಗೆ ಮಾತನಾಡುವ ಶೆಡ್ಯೂಲ್ ಯಾವುದಂದರೆ ಅದು ಮೊದಲನೆಯ ಅನುಸೂಚಿಯಾಗಿದೆ. ನೆಕ್ಸ್ಟ್, ಸೆಕೆಂಡ್ ಶೆಡ್ಯೂಲ್ ಪ್ರೊವೈಡ್ಸ್ ದಿ ಪರ್ಮಿಸಿಬಲ್ ಲೆವೆಲ್ಸ್ ಆಫ್ ಸರ್ಟನ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ದಿ ವರ್ಕ್ ಎನ್ವಿರಾನ್ಮೆಂಟ್, ಸಚ್ ಆಸ್ ಸಿ there should be a permissible amount of nitrogen, there should be permissible amount of oxygen. These kind of parameters have been mentioned in the second schedule of this act. Next, the third schedule provides the list of notifiable diseases. It means whatever notifiable diseases are there, those have been specified in the third schedule of this act. ಅಂದರೆ ಮೂರನೇ ಅನುಸೂಚಿಯು ಈ ಕಾಯ್ದೆ ಅಡಿಯಲ್ಲಿ 3ನೇ ಅನುಸೂಚಿಯಲ್ಲಿ ಅಧಿಸೂಚಿತ ರೋಗಗಳ ಬಗ್ಗೆ ಪಟ್ಟಿಯನ್ನು ಒದಗಿಸುತ್ತದೆ. ಅಂದರೆ ಯಾವ್ಯಾವ ರೋಗಗಳನ್ನು ಇದು ನೋಟ್ ಮಾಡಿರುತ್ತೆ ಅದನ್ನು ಇದು 3rd ಶೆಡ್ಯೂಲ್ನಲ್ಲಿ ಹೇಳಲಾಗಿರುತ್ತದೆ. ಸೊ ಮೋಸ್ಟ್ಲಿ, ಆ್ಯಂಡ್ ದಿಸ್ ಈಸ್ ದಿ ಲಾಸ್ಟ್ ಸ್ಲೈಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಮೋಸ್ಟ್ಲಿ ಬೈ ಟುಮಾರೋ ಐ ವಿಲ್ ಬಿ ಪ್ರೊವೈಡಿಂಗ್ ದಿ ಥರ್ಡ್ ಪಿ ಡಿ ಎಫನ್ನು ಕೊಡಲಾಗುತ್ತದೆ. ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡಲಾಗಿದೆ. ಹಾಗೂ 5th ಮಾಕ್ ಟೆಸ್ಟ್, 5ನೇ ಮಾಕ್ ಟೆಸ್ಟನ್ನು ನಾಳೆಗೆ ಕೊಡಲಾಗುವುದು. ಅದು ಕೇವಲ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆಫ್ 1948 ಮೇಲೆ ಡಿಪೆಂಡ್ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಅಟೆಂಡ್ ಮಾಡಿ, ಹಾಗೂ ಎಲ್ಲ ಮಾಕ್ ಟೆಸ್ಟನ್ನು ಕಂಪೈಲ್ ಮಾಡಿ ಒಂದು ಪ್ರಿಂಟ್ ತೊಗೊಳ್ಳಿ. ಆ ಮಾಕ್ ಟೆಸ್ಟ್ಗಳನ್ನು ರಿವೈಸ್ ಮಾಡಿ. ನಾನು ಗ್ಯಾರಂಟಿ ಕೊಡ್ತೀನಿ, ಆ ಮಾಕ್ ಟೆಸ್ಟಲ್ಲಿ ಮಿನಿಮಮ್ 10 to 20 ಕ್ವಶನ್ಸ್ ಡೈರೆಕ್ಟಾಗಿ ಬರುತ್ತೆ. ಸೊ ದಯಮಾಡಿ ಎಲ್ಲರೂ ರಿವೈಸ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.